ನೆನ್ನೆ ವೀಕೆಂಡ್ ಅಲ್ಲಿ ಇನ್ನೊಂದು ವಿಡಿಯೋ ಪ್ಲೇ ಮಾಡ್ತಾರೆ ಕಾವ್ಯ ಅವ್ರ ಮನೆದು. ಸುದೀಪ್ ಸರ್ ಓಪನ್ ಆಗಿ ಹೇಳ್ತಾರೆ ನಿಮ್ ತಮ್ಮ ಏನ್ ಮಾಡಿದ್ರು ಟೋಟಲಿ ಅದು ರಾಂಗ್ ಅಂತ ಹೇಳ್ಬಿಟ್ಟು ಆ ವಿಡಿಯೋ ಪ್ಲೇ ಮಾಡಿದಾಗ ಅದ್ ಮನೇಲಿ ಇದ್ದವ್ರ ರಿಯಾಕ್ಷನ್ ಹೇಗಿತ್ತು ಅಂಡ್ ನಿಮಗೆ ಏನ್ ಅನಿಸ್ತು? ಯಾಕಂದ್ರೆ ಕಾವ್ಯ ನಿಮ್ ಕ್ಲೋಸ್ ಫ್ರೆಂಡ್, ಯಾವಾಗ್ಲೂ ನಿಮ್ ಜೊತೆಗೆ ಇರ್ತಾ ಇದ್ರು. ಇದಕ್ ಮುಂಚೆ ಏನಾದ್ರು ಡಿಸ್ಕಸ್ ಮಾಡಿದ್ರ ನೀವು, ಅಂದ್ರೆ ಈ ತರದ್ ಮಾತಾಡಿದ್ವಿ ಅಂತ, ಅಥವಾ ವಿಡಿಯೋ ನೋಡಿದ್ಮೇಲೆ ನಿಮ್ಗೂ ಗೊತ್ತಾಗಿಲ್ಲ? ನೋಡಿದ್ಮೇಲೆ ಇಷ್ಟೆಲ್ಲ ಮಾತಾಡಿದಾರೆ ಅಂತ ಗೊತ್ತಾಗಿದ್ದು. ಬಿಕಾಸ್ ಅವಳು ನಾನು ಅವಳು ಅಳ್ತಿರ್ತಾಳೆ, ಅವಾಗ ಕೇಳ್ತೀನಿ ಏನು ಹೊರಗಡೆ ಏನ್ ಮಾತಾಡಿದ್ರಿ ಅಂತ. ಇಲ್ಲ, ಅದು ಪ್ರೀವಿಯಸ್ ಡೇನು ಆ ವಾಯ್ಸ್ ಪ್ಲೇ ಆಗಿರುತ್ತೆ. ನಾವೇನ್ ಅನ್ಕೊಂಡ್ವಿ ಇದು ಆಕ್ಚುಲ್ ಆಗಿ ಪ್ಲೇ ಮಾಡ್ತಿಲ್ಲ, ಅದು ರೆಕಾರ್ಡೆಡ್ ಅನ್ಸುತ್ತೆ, ಆ ಟೈಮ್ ಪ್ಲೇ ಮಾಡ್ತಿದ್ದಾರೆ ಅಂತ. ಅಂಡ್ ನಿಮಗೆ ಎಲ್ರಿಗೂ ಒಂದು ಅಲರ್ಟ್ ಮಾಡೋದಕ್ಕಷ್ಟೇ, ಸ್ಪೆಸಿಫಿಕ್ ಆಗಿ ಯಾರೋ ಮಾತಾಡಿದ್ರು ಅಂತ ಪ್ಲೇ ಮಾಡಿಲ್ಲ ಅಂತ ಅವಳು ನನ್ನ ಹತ್ರನೂ ಹೇಳ್ತಾಳೆ. ಹೊರಗಡೆನೂ ಅವ್ರ ಫ್ಯಾಮಿಲಿ ಬಂದಾಗ ಹೇಳಿದ ತಕ್ಷಣನು ಅದನ್ನೇ ಹೇಳ್ಬಿಡ್ತಾಳೆ. ಸೊ ಅವಳು ನನಗೆ ಏನ್ ಹೇಳಿದ್ರು ಅಂದ್ರೆ ನಾನು ಅಷ್ಟು ಲೈಟ್ ಆಗಿ ತಗೊಂಡೆ ಅಂತ ವಾರ್ನ್ ಮಾಡಿದ್ರು ಅಂತ. ಬಟ್ ಅಷ್ಟು ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳ್ಸಲ್ಲ ಅಂತ ಅನ್ಕೊಂಡ್ ಮತ್ತೆ ಕೇಳಿದಾಗ ಇಲ್ಲ PR ಯಾರು ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತ ಕೇಳಿದೆ ನನ್ನ ತಮ್ಮನ್ನ ಅಂತ ಹೇಳ್ತಾಳೆ. ಅಷ್ಟೇ ಹೇಳಿತಾಳೆ. ಅಥವಾ ಅವಳಿಗ ಅದೆಷ್ಟೆಲ್ಲ ಕೇಳಿದ್ದು ನಮ್ಗೆ ಯಾರಿಗೂ ಗೊತ್ತೇ ಇರಲ್ಲ. ಅದು ಆದ ತಕ್ಷಣ ಫಸ್ಟ್ ಎಪಿಸೋಡ್ ಆದ ತಕ್ಷಣ ನಾನು ಅವಳಿಗೆ ಅದೇ ಕೇಳ್ತೀನಿ, ಏನ್ ರಾಕೆಟ್ ಸ್ಪೀಡಲ್ಲಿ ಕ್ವೆಶ್ಚನ್ಸ್ ಕೇಳಿದ್ಯಾ ನೀನು ಅಂತ. ವಿಚ್ ಇಸ್ ಆಕ್ಚುಲಿ ಕಂಪ್ಲೀಟ್ಲಿ ರಾಂಗ್ ಅನ್ಸುತ್ತೆ. ಯಾಕಂದ್ರೆ ಅವಳು ಇಷ್ಟು ವಾರ ಏನ್ ಆಟಾಡ್ಕೊಂಡ್ ಬಂದಿದ್ಲು ನೀರಲ್ಲಿ ಹೋಮ ಮಾಡ್ದಂಗಾಯ್ತು. ಯಾಕಂದ್ರೆ ಅದಾದ್ಮೇಲೆ ನಾನು ರಘು ಸರ್ ರಾಶಿಕಾನು ಹೊರಗ್ ಕೂತಿರ್ತೀವಿ. ಅವಾಗ ರಘು ಸರ್ ರಾಶಿಕಾನು ಕೇಳ್ತಾರೆ, ನಿಂಗೆ ಏನ್ ಅನ್ಸುತ್ತೆ ಅವ್ರ ಅಮ್ಮ ಹೇಳಿದ್ರು ನೀನ್ ಅಣ್ಣ ಅಂತ ಕರಿಬೇಡ ಗಿಲ್ಲಿನ ಅಂತ ಒಂದ್ ಸ್ಟೇಟ್ಮೆಂಟ್ ಹೇಳಿದ್ರು, ನಿಂಗೆ ಏನ್ ಅನ್ಸುತ್ತೆ ಅಂತ. ಗೊತ್ತಿಲ್ಲ ಸರ್, ನಂಗೂ ಅವ್ರ ಅಮ್ಮ ಯಾಕೆ ಅದನ್ನ ಹೇಳಿದ್ರು ಅನ್ನೋದೇ ನಂಗೆ ಒಂಥರ ಕ್ವಶನ್ ಮಾರ್ಕ್ ಅನ್ಸ್ತಿದೆ ಅಂತ. ಸೊ ಅದು ಒಂದು ಪರ್ಸ್ಪೆಕ್ಟಿವ್ ಚೇಂಜ್ ಮಾಡಿ. ಯಾಕೆ ಕ್ವಶನ್ ಕೇಳಿದೆ ಅಂತಂದ್ರೆ, ಕಾವ್ಯ ಅವರಿಗೆ ಅಂದ್ರೆ ಯಾವ್ದೋ ಒಂದ್ ಟೈಮ್ ಅಲ್ಲಿ ಗಿಲ್ಲಿ ಮಾಡ್ತಾರೆ, ಸ್ವಲ್ಪ ಇರ್ಸು ಮುರ್ಸಾಗ್ತಾ ಇರುತ್ತೆ. ಅಂದ್ರೆ ಅವ್ರು ಹೇಳ್ತಾರೆ ಕೂಡ, ಇದು ಏನು ಹಂಗ್ ಮಾಡ್ಬೇಡ ಹಿಂಗ್ ಮಾಡ್ಬೇಡ ಅಂತ ನಾಮಿನೇಟ್ ಕೂಡ ಮಾಡ್ತಾರೆ ಅದಕ್ಕೋಸ್ಕರ. ಬಟ್ ಹಿಂಗಿರುವಾಗ ಅವ್ರ ಮನೆಯವ್ರು ಬಂದು ಇಲ್ಲ ನೀನ್ ಈ ತರ ಮಾಡ್ಬೇಡ ಅಂತಂದಾಗ ಕಾವ್ಯ ಅದನ್ನ ಯಾವ ರೀತಿ ತಗೊಬೇಕು ಅಂಡ್ ಅದರಿಂದ ಅವ್ರ ಆಟ ಶೈಲಿ ಏನಾದ್ರು ಬದಲಾಗಿದೆ ಅನ್ಸುತ್ತಾ ನಿಮಗೆ? ಅಂದ್ರೆ ಲಾಸ್ಟ್ ವೀಕ್ ಶಿ ವಾಸ್ ಅಂದ್ರೆ ಫಸ್ಟ್ ತರ ತುಂಬಾ ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಅಂತ ಹೇಳ್ತಿರ್ಲಿಲ್ಲ. ಫ್ಯಾಮಿಲಿ ವೀಕ್ ಆದ್ಮೇಲೆ ನಾರ್ಮಲ್ ಆಗೇ ಇದ್ಲು. ಗಿಲ್ಲಿ ಜೊತೆ ಹೆಂಗ್ ಮಾತಾಡ್ತಿದ್ಲು ಹಂಗೆ ನಾರ್ಮಲ್ ಆಗಿದ್ಲು. ಅದ್ ನಮ್ಗೇನೋ ಆರ್ಟಿಫಿಷಿಯಲಿ ಬದಲಾಗಿದೆ ಅಂತ ಅನ್ಸ್ತಿಲ್ಲ. ಬಟ್ ಇವಾಗ ಕುತ್ಕೊಂಡು ಅನಲೈಸ್ ಮಾಡಿದ್ರೆ ಬದಲಾಗಿರ್ಬೋದು ಅಂತಾನು ಅನ್ಸುತ್ತೆ. ಯಾಕಂದ್ರೆ ಹೊರಗಡೆಯಿಂದ ನಮ್ಗೆ ಒಳಗಡೆ ಇದ್ದಾಗ ಹೆಂಗ್ ಅನ್ಸುತ್ತೆ ಅಂದ್ರೆ, ಯಾರು ಗೆಸ್ಟ್ ಬಂದಾಗ್ಲೂ ಒಂದ್ ಎಕ್ಸ್ಟ್ರಾ ಜಾಸ್ತಿ ಸ್ಮೈಲ್ ಮಾಡಿದ್ರೆ ಓಕೆ ಇವ್ರಿಗೆ ಜಾಸ್ತಿ ಸ್ಮೈಲ್ ಮಾಡ್ತಿದ್ದಾರೆ, ಇವ್ರನ್ನ ಜಾಸ್ತಿ ಮಾತಾಡ್ತಿದ್ದಾರೆ, ಏನೋ ಹೋಗಿರ್ಬೋದು ಆತರ ಅನ್ಕೋತಾ ಇರ್ತೀವಿ. ಸೊ ಇಷ್ಟು ದೊಡ್ಡ ಇನ್ಪುಟ್ ಬಂದಾಗ ಪ್ರಾಬ್ಲಿ ಅವ್ಳು ಸ್ವಲ್ಪ ಏನೋ ಚೇಂಜ್ ಮಾಡ್ಕೊಂಡಿದ್ದಾಳೆ ಅಂತ ಅನ್ಸುತ್ತೆ. ಓಕೆ.